ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊಳ್ತು ಅಂತಂದರೆ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಸೊ ನಿಮಗೆ ಒಂದು ಅಪ್ಡೇಟ್ ಬಂದಿದೆ ಇವಾಗ, ಲೀವ್ ಎ ನೋಟ್ ಅಂತ ಅಂದ್ಬಿಟ್ಟು. ಸೊ ಅದು ಎಲ್ಲಿ ಬಂದಿದೆ ಅಂತಂದರೆ, ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಇನ್ಬಾಕ್ಸ್ ಇದನ್ನು ಪೇಜನ್ನು ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಮೆಸೇಜ್ ಮೇಲ್ಗಡೆ ನಿಮ್ಮ ಒಂದು ಲೋಗೋ ಬಂದು, ನಿಮ್ಮ ಒಂದು ಪ್ರೊಫೈಲ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲೋಗೋ ಬಂದು ಲೀವ್ ಎ ನೋಟ್ ಅಂತ ಒಂದು ಆಪ್ಷನ್ ಬಂದಿದೆ. ಅದ್ರ ಮೇಲೆ ಪ್ಲಸ್ ಅಂತ ಇದೆ. ಆ್ಯಂಡ್ ನೀವು ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ, ಅವ್ರದ್ದು ಒಂದು ಪ್ರೊಫೈಲ್ ಫೋಟೋಸ್ಗಳು ಬಂದು ಅವರು ಏನೇನು ನೋಟ್ಸ್ಗಳನ್ನ ಹಾಕಿದ್ದಾರೆ ಅನ್ನೋದು ಬಂದಿದೆ. ಆಯಿತಾ, ಇದೇನಿದು ಅಪ್ಡೇಟು, ಇದರಿಂದ ಏನು ಉಪಯೋಗ, ನಾವು ಯಾವ ಥರ ಇದನ್ನು ನೋಟನ್ನು ಆ್ಯಡ್ ಮಾಡೋದು, ಸೊ ಏನಾಗುತ್ತೆ ಆ್ಯಡ್ ಮಾಡಿದ್ರೆ, ಯಾರೆಲ್ಲ ನೋಡ್ತಾರೆ ಅನ್ನೋದೆಲ್ಲನೂ ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಗೈಸ್ ಶುರು ಮಾಡೋಣ. ಓಕೆ ಗೈಸ್, ನಾನು ಆವಾಗಲೇ ಹೇಳಿದೆ, ಈ ಒಂದು ಅಪ್ಡೇಟ್ ಬಂದು ನೋಟ್ಸ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅವರು ಹೊಸ ಫೀಚರ್ ತಂದಿದ್ದಾರೆ. ಏನೇನೋ ಅಪ್ಡೇಟ್ಸ್ಗಳು ತರ್ತಾ ಇದ್ದಾರೆ. ಇದು ನಿಮಗೆ ಸಿಕ್ಕಿಲ್ಲ ಅಂತಂದರೆ ಸಿಗುತ್ತೆ, ವೆಯ್ಟ್ ಮಾಡಿ. ಒಂದು ಸಲ ಇನ್ಸ್ಟಾಗ್ರಾಮ್ನ ಪ್ಲೇಸ್ಟೋರಲ್ಲಾಗಿ ಅಪ್ಡೇಟ್ ಮಾಡಿ ನೋಡಿ. ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಬೇಕಾಗುತ್ತೆ, ಬರುತ್ತೆ ಖಂಡಿತವಾಗ್ಲು. ಆಯಿತಾ, ಬಂದಿದ್ದರೆ ಇವಾಗ ನಾನು ಹೇಳುವಂಗೆ ನೋಡ್ಕೊಳ್ಳಿ. ಆಯಿತಾ, ಸೊ ಇವಾಗ ಇದು ಏನು ನೋಟ್ಸ್ ಏನು ಅಂತಂದರೆ, ಇವಾಗ ನೀವು ನೋಡ್ಬೋದು ಗೈಸ್, ನನ್ನ ಒಂದು ಫಾಲೋವರ್ಸ್ಗಳು ಆ್ಯಂಡ್ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋರು ಒಂದಷ್ಟು ಪೋಸ್ಟ್ಗಳು ಹಾಕಿದ್ದಾರೆ. ಈಗ ಇವರು ಗೌರಿಕಾ ಅನ್ನೋರು ಮೇಕ್ ಈಸ್ ಡೇ ದ ಬೆಸ್ಟ್ ಡೇ ಆಫ್ ಲೈಫ್ ಅಂತ ಅಂದ್ಬಿಟ್ಟು ಒಂದು ನೋಟನ್ನು ಹಾಕಿದ್ದಾರೆ. ಆ್ಯಂಡ್ ಭೂಮಿಕಾ ಅವರು ಏನಿದು ಚೋರಿ ಆಗಿದೆ ನನ್ನದಿಲ್ಲ ಸಾಂಗಲ್ಲ ನಾನು ಇದೇನು ಸಡನ್ನಾಗಿ ಗೊತ್ತೇ ಆಗಲಿಲ್ಲ. ಓಕೆ, ಸೊ ಈ ಥರ ಕೆಲವೊಂದಷ್ಟು ನೋಟ್ಸನ್ನು ಹಾಕಿದ್ದಾರೆ. ಈಗ ಆ ನೋಟ್ಸ್ ಮೇಲೆ ನಾವು ಕ್ಲಿಕ್ನ ಮಾಡ್ತು ಅಂತಂದರೆ ಏನು ಬರುತ್ತೆ, ಓಕೆ, ಅವರು ಗೌರಿಕಾ ಶೇರ್ಡ್ ಎ ನೋಟ್ 10 hour ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬರ್ತಾಯಿದೆ. ಆ್ಯಂಡ್ ಅವರು ಏನು ಥಾಟ್ ಹಾಕಿದ್ದಾರೆ ಅದನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ರಿಪ್ಲೈಗೆ ಆಪ್ಷನ್ ಬರ್ತಾಯಿದೆ. ಆಯಿತಾ, ನಾವು ಅವ್ರಿಗೆ ರಿಪ್ಲೈ ಮಾಡೋದಕ್ಕೆ ಆಪ್ಷನ್ ಬರ್ತಾಯಿದೆ. ನಾವು ಏನು ಬೇಕಾದರೂ ನಮ್ಗೆ ಇಷ್ಟವಾದನ್ನು ನಾವು ರಿಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಕತೆ. ಆಯಿತಾ, ಇವಾಗ ನಾವು ಹಾಕೋದು ಹೇಗೆ ಈ ನೋಟ್ಸಲ್ಲಿ ಅನ್ನೋದನ್ನು ನಾವು ಇವಾಗ ನೋಡೋಣ. ಇಲ್ಲಿ ಜಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಒಂದು ಪ್ಲಸ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಆಪ್ಷನ್ ಬರುತ್ತೆ ಲೀವ್ ಎ ನೋಟ್ ಅಂತ ಅಂದ್ಬಿಟ್ಟು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಪೀಪಲ್ ವಾಂಟ್ ಬಿ ನೋಟಿಫೈಡ್ ವೆನ್ ಯು ಲೀವ್ ಎ ನೋಟ್, ದೇ ಕ್ಯಾನ್ ಸಿ ಯುವರ್ ನೋಟ್ ಫಾರ್ 24 hours ಆ್ಯಂಡ್ ರಿಪ್ಲೈ ವಿತ್ ಎ ಮೆಸೇಜ್. ಅಂದರೆ ನೀವು ಏನು ಸ್ಟೇಟಸ್ ಆಗ್ತಿರಲ್ಲ, ವಾಟ್ಸಪ್ ಸ್ಟೇಟಸ್ ಅದು ಇದು ಯೂಟ್ಯೂಬ್ ಸ್ಟೋರೀಸ್ಗಳಲ್ಲಿ ಏನು ಹಾಕ್ತೀರಾ, 24 hours ಮಾತ್ರ ಇರುತ್ತೆ. ಅದೇ ಥರ ಈ ನೋಟ್ಸು ಅಷ್ಟೇ 24 hours ಇರುತ್ತೆ. ಒಂಥರ ಇದು ಟ್ವಿಟ್ಟರ್ ಅಂತ ಅಂದ್ಕೊಳ್ಳಿ ಇವಾಗ. ಆಯಿತಾ, ಏನೋ ಇವಾಗ ಇಷ್ಟ ಬಂದಿದ್ದು ಮನ್ಸಿಗೆ ಏನೋ ಅನ್ನಿಸ್ತು ಆ ಟೈಮಲ್ಲಿ, ಅದನ್ನು ಟೈಪ್ ಮಾಡಿ ಹಾಕ್ತಿರಲ್ಲ ಒಂದು ಥಾಟನ್ನು, ಅದೇ ಥರ ಇವಾಗ ನೀವು ಹಾಕೋದಷ್ಟೇ. ಇವಾಗ ನಾನು ನಮ್ಮ ಲೈನ್ ಹಾಕೋತೀನಿ, ನಮ್ಮ ಫೇವ್ರೆಟ್ ಲೈನು, ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಲ್ವಾ. ಸೊ ಇದನ್ನು ಹಾಕ್ತೆ. ಇವಾಗ 60 words ಮಾತ್ರ ನೀವು ಹಾಕೊಳ್ಳೋಕ್ಕೆ ಸಾಧ್ಯ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವಾಗ ನಾನು 34 words ಯೂಸ್ ಮಾಡಿದ್ದೀನಿ. ಜಾಸ್ತಿ ಇವಾಗ ಇದು ಪ್ಯಾರಾಗ್ರಾಫ್ ಗಟ್ಟಲೆ ಬರೆಯೋಕ್ಕಾಗಲ್ಲ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಟೈಪ್ ಮಾಡಾದ್ಮೇಲೆ ಇಲ್ಲಿ ಶೇರ್ ವಿತ್ ಅಂತ ಆಪ್ಷನ್ ಬರುತ್ತೆ. ಫಾಲೋವರ್ಸ್ ಇವು ಫಾಲೋ ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರನ್ನ ನೀವು ಫಾಲೋ ಬ್ಯಾಕ್ ಮಾಡ್ತಾಯಿದ್ರೆ ಅವ್ರಿಗೆ ಮಾತ್ರ ಇದನ್ನು ಇದು ನೋಟನ್ನು ನೋಡೋ ಥರ ಮಾಡ್ತೀರಾ ಅಂತ ಅವರು ಒಂದು ಆಪ್ಷನ್ ಕೇಳ್ತಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಕ್ಲೋಸ್ ಫ್ರೆಂಡ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಯಾರನ್ನು ಕ್ಲೋಸ್ ಫ್ರೆಂಡ್ಸ್ಗೆ ಆ್ಯಡ್ ಮಾಡ್ಕೊಂಡಿರ್ತೀರ ಅವ್ರದ್ದು ಇಲ್ಲಿ ಬರುತ್ತೆ. ಸದ್ಯಕ್ಕೆ ನಾನು ಯಾರನ್ನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಇವಾಗ ಫಾಲೋವರ್ಸ್ ಇವು ಫಾಲೋ ಬ್ಯಾಕ್ ಅಂತ ಕೊಟ್ಬಿಟ್ಟು ನೀವು ಇವಾಗ ಪೋಸ್ಟನ್ನು ಮಾಡಬೇಕು ಅಂತಂದರೆ ಇಲ್ಲಿ ಶೇರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ತಡೀರಿ, ಯಾವುದಾದ್ರೂ ಒಂದು ಇದಾಗಬೇಕು. ಈ ಎಮೋಜಿ ಹಾಕಿದ್ರೆ ನನಗೆ ಸಮಾಧಾನ, ಆವಾಗ ಸೂಪರಾಗಿರುತ್ತೆ. ಓಕೆ, ಇವಾಗ ನಾನು ಶೇರ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಶೇರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇವಾಗ ಬಂದಿದೆ, ನೀವು ನೋಡ್ಬೋದು, ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಅಂದ್ಬಿಟ್ಟು ನಾನು ಇವಾಗ ಏನು ಪೋಸ್ಟ್ ಮಾಡಿದೆ ಅದು ಬಂದಿದೆ. ಇವಾಗ ಅದನ್ನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ನೋಡಿಬಿಟ್ಟು, ಅಂದರೆ ನನ್ನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡ್ಬಿಟ್ಟು ಬೇಕು ಅಂತಂದರೆ ಅವರು ಮೆಸೇಜ್ಗೆ ರಿಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ, ಸೊ ಈ ಥರ ಒಂದು ಹೊಸ ಫೀಚರ್ನ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಿಮ್ಮ ಥಾಟನ್ನು ನೀವು ಜಸ್ಟ್ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಫೀಚರ್ ಇನ್ಸ್ಟಾಗ್ರಾಮ್ನ. ಓಕೆ, ಹೇಗಿದೆ ಈ ಒಂದು ಅಪ್ಡೇಟ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ವಂದೇ ಮಾತರಂ.